ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರ್ತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಮಧ್ವನಾಮದ ಪದ್ಯ: ತರಣಿ ಸುತನನ್ನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿ ಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯ ಬಂದ ಹನುಮಂತನು. ಈ ಒಂದು ಪದ್ಯದಲ್ಲಿ ಹನುಮಂತನ ಒಂದು ವಿಶೇಷವಾಗಿರತಕ್ಕಂತಹ ಕಾರ್ಯವನ್ನು ಶ್ರೀಪಾದರಾಜರು ನಿರೂಪಣೆ ಮಾಡಿದ್ದಾರೆ. ಪರಮಾತ್ಮ ಭೂಭಾರ ಹರಣಕ್ಕೋಸ್ಕರವಾಗಿ ಅವತಾರ ಮಾಡಿದ್ದಾನೆ. ಅಂತಹ ಭೂಭಾರ ಹಾರಿಯಾಗಿರತಕ್ಕಂತಹ ಪರಮಾತ್ಮನ ಕಾರ್ಯದಲ್ಲಿ ಪ್ರಧಾನವಾಗಿರತಕ್ಕಂತಹ ಅಂಗ ಅದು ಯಾರು ಅಂದರೆ ಅದು ಪ್ರಾಣದೇವರು. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಅಂತ ವಾದಿರಾಜರು ಹೇಳ್ತಾರೆ. ಭೂಭಾರ ಹರಣಕ್ಕೋಸ್ಕರವಾಗಿ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದಾನೆ. ಅಂತಹ ಪರಮಾತ್ಮನ ಪ್ರಧಾನ ಅಂಗ ಆ ಭೂಭಾರ ಹರಣ ಮಾಡುವ ಕಾರ್ಯದಲ್ಲಿ ಪ್ರಧಾನವಾಗಿ ಹನುಮಂತ ದೇವರು ಆ ಕಾರ್ಯವನ್ನು ಮಾಡಿ ರಾಮನ ಸೇವೆ ಮಾಡಿದವರು. ಅವನಿಂದಲೇ ಸಾಧ್ಯ. ಹನುಮಾನಿತಿ ವಿಖ್ಯಾತಃ ರಾಮ ಕಾರ್ಯ ದುರಂಧರ. ಈ ಪದ್ಯದಲ್ಲಿ ಹೇಳ್ತಾರೆ, ಈ ಕಾರ್ಯವನ್ನು ಮಾಡಲಿಕ್ಕೆ ಹನುಮಂತನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹನುಮಾನಿತಿ ವಿಖ್ಯಾತಃ ರಾಮ ಕಾರ್ಯ ಧುರಂಧರ. ರಾಮನ ಕಾರ್ಯವನ್ನು ಮಾಡುವುದರಲ್ಲಿ ಧುರಂಧರ ಯಾರು ಅಂದರೆ ಅವನು ಹನುಮಂತ ಅಂತ ವಾದಿರಾಜರು ಹೇಳ್ತಾರೆ.
ಬಹಳ ಮುಖ್ಯವಾಗಿರುವಂಥದ್ದು ಈ ಸುಗ್ರೀವನ ಸಖ್ಯ, ರಾಮನ ಮೂಲಕವಾಗಿ ಸುಗ್ರೀವನ ರಕ್ಷಣೆ, ಸಮುದ್ರ ತರಣ, ಸೀತೆಯ ಅನ್ವೇಷಣೆ ಹಾಗೂ ಲಂಕಾ ಪಟ್ಟಣದ ದಹನ. ಈ ಕಾರ್ಯಗಳನ್ನು ಅದ್ಭುತವಾಗಿ ಹನುಮಂತ ಮಾಡಿರುವುದನ್ನು ವಾಲ್ಮೀಕದಲ್ಲಿ ಇಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ನಾವು ಹಿಂದಿನ ಉಪನ್ಯಾಸದಲ್ಲಿ ಸುಗ್ರೀವನನ್ನು ರಾಮಚಂದ್ರ ದೇವರ ಮೂಲಕವಾಗಿ ಕಾಯ್ದ ಎಂಬ ವಿಚಾರವನ್ನು ನೋಡಿದ್ದೇವೆ. ತರಣಿ ಸುತನನು ಕಾಯ್ದು ಶರಧಿಯನ್ನು ನೆರೆದಾಟಿ. ಆ ತರಣಿ ಸುತ ಸುಗ್ರೀವನ ರಕ್ಷಣೆಯನ್ನು ಮಾಡಿ, ಸುಗ್ರೀವನ ಸಖ್ಯ, ರಾಮ ಪಂಪಾ ಸರೋವರಕ್ಕೆ ಬಂದ, ಪಂಪಾ ಕ್ಷೇತ್ರಕ್ಕೆ ಬಂದ, ಸುಗ್ರೀವನ ಬಳಿಗೆ ಹನುಮಂತ ಕರೆದುಕೊಂಡು ಹೋದ. ಸುಗ್ರೀವ ತನ್ನ ಅಳಲನ್ನು ತೋಡಿಕೊಂಡ. ಆ ಸುಗ್ರೀವನಿಗೆ ತುಂಬ ಹಿಂಸೆಯನ್ನು ಕೊಟ್ಟಂತಹ ದುಷ್ಟ ವಾಲಿಯ ವಧೆಯನ್ನು ಮಾಡಿ, ವಾಲಿಯಿಂದ ಸುಗ್ರೀವನ ಸಂರಕ್ಷಣೆಯನ್ನು ಮಾಡಿ, ಆ ಕಪಿರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿದ. ಇಷ್ಟು ಕಾರ್ಯವನ್ನು ಮಾಡಿಸಿದ್ದು ಹನುಮಂತ. ಅದನ್ನೇ ಹೇಳಿದ್ದಿಲ್ಲಿ ತರಣಿಸುತನನ್ನು ಕಾಯ್ದು ಅಂತ. ಈ ರಾಮ ಬಂದಾಗ ಅವನು ಯಾರಂತೂ ಗೊತ್ತಿರಲಿಲ್ಲ, ಹೆದರ್ಕೊಂಡ್ಬಿಟ್ಟಿದ್ದ. ಆರಂಭದಲ್ಲಿ ವಾಲಿಗಡವರು ಯಾರೋ ಬಂದಿದ್ದಾರೆ ಅಂದ್ಕೊಂಡಿದ್ದ. ಅವನ ಬಗ್ಗೆ ಎಲ್ಲ ಹೇಳಿದರೂ ಕೂಡ ಅವನ ಶಕ್ತಿ ಪರಾಕ್ರಮದ ಬಗ್ಗೆ ಅವನಿಗೆ ವಿಶ್ವಾಸ ಇರಲಿಲ್ಲ. ಅಷ್ಟು ಭಯ ವಾಲಿಯ ಬಗ್ಗೆ. ಬಂದಂತಹ ರಾಮನನ್ನು ನಾರಾಯಣ ಅಂತ ಗುರುತಿಸದೆ ಹೆದರಿಕೊಂಡು ಆ ಸುಗ್ರೀವ ಸಂದೇಹಗ್ರಸ್ತನಾಗಿದ್ದ. ಅಂತಹ ಸುಗ್ರೀವನಿಗೆ ರಾಮನ ಯಥಾರ್ಥ ವ್ಯಕ್ತಿತ್ವವನ್ನು ತಿಳಿಸಿ ಅವನ ಸಖ್ಯವನ್ನು ದೊರಕಿಸಿಕೊಟ್ಟು ವಾಲಿವಧೆಯನ್ನು ಮಾಡಿಸಿ ಅವರಿಂದಲೇ ಕಪಿರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸಿ ಅವನನ್ನು ರಕ್ಷಣೆ ಮಾಡಿದ ಮಹಾಮಹಿಮ ಹನುಮಂತ. ಈ ವಿಚಾರವನ್ನು ನಾವು ನಿನ್ನೆ ಉಪನ್ಯಾಸ ನೋಡಿದ್ದೇವೆ. ಈ ಪರಮಾತ್ಮನನ್ನು ಸರಿಯಾಗಿ ಅರಿದೇ ಇದ್ದಂತಹ ಸುಗ್ರೀವನಿಗೆ ಹನುಮಂತ ಪರಿಚಯಿಸಿಕೊಟ್ಟ. ಹಾಗೆ ಭಗವಂತನನ್ನು ಸರಿಯಾಗಿ ಅರಿಯದೆ ಅವನಲ್ಲಿ ಭಯವನ್ನು ಮಾತ್ರ ಇರಿಸಿಕೊಂಡಂತಹ ಸಜ್ಜನರಿಗೆ ತಮ್ಮ ಸರ್ವಮೂಲ ಗ್ರಂಥಗಳ ಮೂಲಕವಾಗಿ ಭಗವಂತನ ಕಾರುಣ್ಯದ ಪರಿಚಯವನ್ನು ಮಾಡಿಸಿ ಅವನ ಸಖ್ಯ ದೊರಕುವಂತೆ ಮಾಡಿದವರು ಅದೇ ಹನುಮಂತನ ಅವತಾರಿಯಾಗಿರತಕ್ಕಂತಹ ಮಧ್ವಾಚಾರ್ಯರು. ಹಾಗಾಗಿ ವಾಯುದೇವರು ತಮ್ಮ ಮೂರೂ ಅವತಾರ ಕಾರ್ಯಗಳಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಿ ಸಕಲ ಜೀವರಿಗೆ ಆ ಪರಮಾತ್ಮ ಎಂಥವನನ್ನು ತೋರಿಸಿಕೊಟ್ಟಿದ್ದಾರೆ. ಅಂತೆಯೇ ಹನುಮಂತ ಹೆದರಿದಂತಹ ಸುಗ್ರೀವನಿಗೆ ವಾಲಿಯನ್ನು ಪರಿಚಯಿಸಿ ಅವನ ವ್ಯಕ್ತಿತ್ವವನ್ನು ತಿಳಿಸಿ ಅವನ ಮೂಲಕವಾಗಿ ವಾಲಿಯ ಸಂಹಾರವನ್ನು ಮಾಡಿಸಿ ಅವನಿಂದ ರಕ್ಷಣೆಯನ್ನು ಹಾಗೂ ಕಿಷ್ಕಿಂಧ ಸಾಮ್ರಾಜ್ಯದ ಆಧಿಪತ್ಯವನ್ನು ಕೂಡ ದೊರಕಿಸಿಕೊಟ್ಟಿದ್ದಾನೆ ಹನುಮಂತ ಎಂಬ ವಿಚಾರವನ್ನು ನಾವು ನೋಡಿದ್ದೇವೆ. ವಾಲಿಯ ಸಂಹಾರ ಆಯಿತು. ವಾಲಿಯ ಸಂಹಾರ ಆಗುತ್ತಲೇ ಮಳೆಗಾಲ ಬಂತು. ಮಳೆಗಾಲ ಕಳೆದ ಮೇಲೆ ಸೀತಾನ್ವೇಷಣೆಗೆ ಏರ್ಪಾಡು ಮಾಡುತ್ತೇನೆ ಅಂತ ಸುಗ್ರೀವ ಮಾತು ಕೊಟ್ಟ. ಏನಾದರೂ ಮಾಡಬೇಕಲ್ಲ ರಾಮನಿಗೆ ಸಹಾಯ. ಈ ಎಲ್ಲ ಸುಗ್ರೀವಾದಿ ಕಪಿಗಳು ಅವರೆಲ್ಲ ದೇವತೆಗಳು. ರಾಮ ಅವತಾರ ಮಾಡ್ತಾನೆ ಅಂತಾಗುವಾಗ ಅವತಾರ ಮಾಡಿದ್ದಾರೆ, ಅವರೆಲ್ಲ ಹುಟ್ಟಿ ಬಂದಿದ್ದಾರೆ. ಅಂತಹ ಕಪಿರಾಜನಾಗಿರತಕ್ಕಂತಹ ಸುಗ್ರೀವ ಸೀತಾನ್ವೇಷಣೆಗೆ ಏರ್ಪಾಡು ಮಾಡುತ್ತೇನೆ ಅಂಥೇಳಿ ಮಾತು ಕೊಟ್ಟಿದ್ದಾನೆ. ಆದರೆ ರಾಜವೈಭವದ ಭೋಗದಲ್ಲಿ ಮುಳುಗಿದ. ಸೀತಾನ್ವೇಷಣ ರೂಪವಾಗಿರತಕ್ಕಂತಹ ರಾಮನ ಸೇವೆಯನ್ನು ಮಾಡಲಿಕ್ಕೆ ಮರೆತೇ ಬಿಟ್ಟ. ರಾಮ ಲಕ್ಷ್ಮಣ ಹೇಳ್ತಾನೆ, ಉಪಕಾರ ಪಡೆಯತಕ್ಕಂತಹ ಈ ಮಂದಿ ನೋಡಿ ಮದ ಬಂದ ಕೂಡಲೇ ಪ್ರತ್ಯುಪಕಾರ ಮಾಡೋದನ್ನೇ ಮರೆತು ಬಿಡ್ತಾರೆ. ನೀನು ಹೋಗಿ ಆ ಸುಗ್ರೀವನಿಗೆ ಹೇಳು, ನನಗೆ ಸಲ್ಲಿಸಬೇಕಾಗಿರತಕ್ಕಂತಹ ಸೇವೆಯನ್ನು ಮದೋನ್ಮತ್ತನಾಗಿ ನೀನು ಮರೆತರೆ ವಾಲಿಯ ದಾರಿಗೆ ನಿನ್ನನ್ನು ಕಳಿಸ್ಬೇಕಾಗತ್ತೆ ಅಂತ. ಹಾಗೆ
ಮಗ್ಗನಾಗಿರ್ತಕ್ಕಂತಹ ಸುಗ್ರೀವ ಕರ್ತವ್ಯ ಮರೆತಿದ್ದಾನೆ. ಅಂತಹ ಕರ್ತವ್ಯವನ್ನು ಮರೆತಂತಹ ಸುಗ್ರೀವನನ್ನು ಕಂಡು ಜ್ಞಾನಿಶ್ರೇಷ್ಠನಾಗಿರ್ತಕ್ಕಂತಹ ಹನುಮಂತ ಹೇಳ್ತಾನೆ, ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯಾಕಥಂಚಿತ್ ಸಹಿ ನೋಭಿಪೂಜ್ಯ ನ ಚೇತ್ ಸ್ವಯಂ ಕರ್ತಮಭೀಷ್ಟಮದ್ಯತೆ ಧ್ರುವಂ ಬಲೇನಾಪಿ ಕಾರಯಾಮಿ. ರಾಮದರ ಸೇವೆಯಲ್ಲಿ, ಶ್ರೀರಾಮನ ಸೇವೆಯಲ್ಲಿ ನೀನು ವಿಸ್ಮರಣೆ ಹೊಂದಿದ್ದೀಯ. ರಾಮದೇವರ ಸೇವೆಯಲ್ಲಿ ಯಾವ ರೀತಿಯಲ್ಲಿಯೂ ಕೂಡ ವಿಸ್ಮರಣೆ ಸಲ್ಲದು. ನ ವಿಸ್ಮೃತಿ ತೇ ರಘುವರ್ಯ ಕಾರ್ಯೇ. ಆದರೆ ಅವನು ನಮಗೆಲ್ಲರಿಗಿಂತಲೂ ಅತ್ಯಂತ ಪೂಜ್ಯನಾಗಿದ್ದಾನೆ. ನೀನಾಗಿಯೇ ಸೇವೆ ಮಾಡಲು ತೊಡಗದೇ ಇದ್ದರೆ ನಾನೇ ಬಲಾತ್ಕಾರವಾಗಿ ನಿನ್ನಿಂದ ಮಾಡಿಸ್ತೇನೆ ಅಂತ. ನೋಡಿ ಎಂತಹ ಕರುಣೆ ಹನುಮಂತ ದೇವರಿಗೆ. ಅವ್ರು ಹೇಳಿದ್ದಷ್ಟೇ, ನೀನು ಕರ್ತವ್ಯ ಮರ್ತಿದ್ದೀಯಾ, ಮಾಡದೆ ಹೋದರೆ ನಿನ್ನನ್ನು ದಂಡಿಸ್ತೇನೆ ಅಂತ ಹೇಳ್ತಾ ಇಲ್ಲ, ನಿನ್ನನ್ನು ಬಲಾತ್ಕಾರವಾಗಿ ನಿನ್ನಿಂದ ಮಾಡಿಸ್ತೇನೆ ಅಂತ. ಈ ರೀತಿಯಾದ ಒಂದು ಎಚ್ಚರಿಕೆಯನ್ನು ಕೊಟ್ಟಾಗ ಸುಗ್ರೀವ ಕಾರ್ಯಮುಖನಾಗ್ತಾನೆ. ರಾಮದೇವರ ಈ ಆಜ್ಞೆಯನ್ನು ಅರಳಿಕ್ಕೋಸ್ಕರವಾಗಿ ಲಕ್ಷ್ಮಣ ಬಂದಾಗಲೇ ಅವನು ಕಾಣ್ತಾ ಹೆದರ್ಕೊಳ್ತಾನೆ ಸುಗ್ರೀವ. ತಕ್ಷಣವೇ ರಾಮನ ಬಳಿಗೆ ಓಡಿ ಬರ್ತಾನೆ. ಹನುಮಂತನ ಸಕಾರ್ಯಕ ಹಿತೋಪದೇಶ ಲಕ್ಷ್ಮಣ ಬಂದು ಕೇಳಿದ್ದು. ಹಾಗಾಗಿ ಎಚ್ಚೆತ್ತುಕೊಂಡಂತಹ ಸುಗ್ರೀವ ರಾಮನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸ್ತಾನೆ. ಶ್ರೀರಾಮಚಂದ್ರ ಸಂತೋಷದಿಂದ ಅವನನ್ನು ಎಬ್ಬಿಸಿ ಆನಂಗಿಸಿಕೊಂಡು ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ. ನೋಡಿ, ಪರಮಾತ್ಮನಿಂದ ಸಹಾಯವನ್ನು ಪಡೆದು ಮದೋನ್ಮತ್ತನಾಗಿ ಸುಖದಲ್ಲಿ ನಾವು ಆ ದೇವರನ್ನು ಮರೆತು ಬಿಡುತ್ತೇವೆ. ಭೋಗಮಗ್ನಾಗಿದ್ದಂತಹ ಕರ್ತವ್ಯ ಪರಾಮುಖನಾಗಿದ್ದಂತಹ ಸುಗ್ರೀವನನ್ನು ಎಚ್ಚರಿಸಿ ಕಾಯ್ದವ ಹನುಮಂತ. ತರಣಿ ಸುತನನ್ನು ಕಾಯ್ದು, ಒಂದು ರೀತಿಯಲ್ಲಿ ಕಾಯ್ದಾಯ್ತು ಈಗ ವಾಲಿಯಿಂದ. ಮತ್ತೆ ಇವನು ಕರ್ತವ್ಯ ಭ್ರಷ್ಟನಾಗಿ ಪರಮಾತ್ಮನ ಸೇವೆಯಿಂದ ವಿಮುಖನಾಗ್ತಾ ಇದ್ದಾನೆ. ಅಂತಹ ಕರ್ತವ್ಯ ಪರಾಮುಖನಾಗಿರ್ತಕ್ಕಂತಹ ಸುಗ್ರೀವನನ್ನು ಎಚ್ಚರಿಸಿ ಕಾಯ್ದವ ಹನುಮಂತ, ತರಣಿ ಸುತನನ್ನು ಕಾಯ್ದು. ನಾವು ಕೂಡ ಹಾಗೆ ಭಗವಂತನಿಂದ ಒಳ್ಳೆಯ ಸಾಧನ ಶರೀರ ಪಡೆದಿದ್ದೇವೆ. ನಮಗೆ ಪರಮಾತ್ಮ ಎಲ್ಲ ಕೊಟ್ಟಿದ್ದಾನೆ, ಅನ್ನ ಕೊಟ್ಟಿದ್ದಾನೆ, ಬಟ್ಟೆ ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ. ಅವನಿಂದ ನಾನಾ ಉಪಕಾರಗಳನ್ನು ಪಡಿತಾ ಇರತಕ್ಕಂಥ ನಾವು ಸಹ ಸುಗ್ರೀವನ ಹಾಗೆ ನಮ್ಮ ಸಂಸಾರ ಸಾಮ್ರಾಜ್ಯದ ಭೋಗದಲ್ಲಿ ಮುಳುಗಿಬಿಟ್ಟಿದ್ದೇವೆ. ಆ ಭಗವಂತನ ಸೇವೆಯನ್ನು ಮಾಡುವುದನ್ನೇ ಮರೆತು ಬಿಟ್ಟಿದ್ದೇವೆ. ಹಾಗೆ ಬದುಕ್ತಾ ಇದ್ದೇವೆ. ಅಂತಹ ನಮಗೆ ಆಚಾರ್ಯರು ಎಚ್ಚರಿಸಿದರು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ನಿನ್ನ ಪಾಡಿನ ಕರ್ತವ್ಯ ನೀನು ಮಾಡು, ಆಮೇಲೆ ಅದಕ್ಕೆ ಯೋಗ್ಯವಾಗಿರತಕ್ಕಂತಹ ಭೋಗವನ್ನು ಅನುಭವಿಸು. ಮೊದಲು ಕುರು, ಆಮೇಲೆ ಭುಂಕ್ಷ್ವ. ನಿನ್ನ ಪಾಲಿನ ಕರ್ತವ್ಯ ಏನಿದೆ ಅದನ್ನು ಮೊದಲು ಮಾಡು. ಪ್ರತಿಯೊಬ್ಬನೂ ಈ ಭೂಮಿಗೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವರ್ಣ ಆಶ್ರಮ ಉಚಿತವಾಗಿರತಕ್ಕಂತಹ ಕರ್ಮವನ್ನು ಆಚರಿಸಲೇಬೇಕು. ಅದು ಗೀತೆಯ ಸಂದೇಶ. ಆಚಾರ್ಯರು ಅದನ್ನೇ ಹೇಳಿದರು, ಕುರು ಭುಂಕ್ಷ್ವ. ಮೊದಲು ನಿನ್ನ ಕರ್ತವ್ಯ ಮಾಡು, ಮತ್ತೆ ನೀನು ಭೋಗವನ್ನು ಅನುಭವಿಸು. ಹೀಗೆ ಕರ್ತವ್ಯಾಚರಣೆ ಮತ್ತು ಭೋಗ ಇವೆರಡರ ಜೊತೆಯೂ ಭಗವಂತನ ಎಚ್ಚರ ಇರಬೇಕು ಎಂಬ ಕರ್ತವ್ಯದ ಜಾಗೃತಿಯನ್ನು ಮೂಡಿಸಿದವರು ಆ ಹನುಮಂತನ 3ನೇ ಅವತಾರಿಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರು. ಆ ಹನುಮಂತ ಎಚ್ಚರಿಕೆ ಕೊಟ್ಟ. ಆ ಹನುಮಂತನ ಎಚ್ಚರಿಕೆಗೆ ಗೌರವ ಕೊಟ್ಟಂತಹ ಸುಗ್ರೀವ ಮುಂದೆ ರಾಮನ ಅನುಗ್ರಹಕ್ಕೆ ಪಾತ್ರನದ. ಹೀಗೆ ಹನುಮಂತ ಸುಗ್ರೀವನನ್ನು ಕಾಯ್ದು ಮುಂದೆ ಸಮುದ್ರ ದಾಟುವಂತಹ ಪ್ರಸಂಗ. ಯಾಕೆ ಸಮುದ್ರ ದಾಟಿದ ಹನುಮಂತ? ದೇಶ ವಿದೇಶಗಳಿಂದ ಸುತ್ತುವ ಹಂಬಲವ. ನಮ್ಮಲ್ಲಿ ಹಾಗೆ ಫಾರಿನ್ಗೆ ಹೋಗಿ ಬರಬೇಕು, ವಿದೇಶಕ್ಕೆ ಹೋಗಿ ಬಂದರೆ ಮಾತ್ರ ಅವರು ಮನುಷ್ಯರು, ಇಲ್ಲದೆ ಹೋದರೆ ಇಲ್ಲ. ಹಾಗೇನಾದರೂ ಫಾರಿನ್ ಟೂರ್ ಮಾಡಲಿಕ್ಕೆ ಹೊರಟನ ಹನುಮಂತ ಅಲ್ಲ. ಶರಧಿಯನ್ನು ನೆರೆ ದಾಟಿ ಸಮುದ್ರವನ್ನು ದಾಟಿದ. ಯಾಕೆ ದಾಟಿದ?
ಈಗಾಗಲೇ ವ್ಯವಸ್ಥೆ ಆಗಿದೆ. ಸುಗ್ರೀವ ಆಜ್ಞೆ ಮಾಡಿದ್ದಾನೆ. ಸೀತಾನ್ವೇಷಣೆಗೆಲ್ಲ ಕಪಿಗಳು ಉದ್ಯುಕ್ತರಾಗಿದ್ದಾರೆ. ಒಂದು ತಂಡ ದಕ್ಷಿಣ ದಿಕ್ಕಿನಲ್ಲಿ ಸಾಗಿ ಸಮುದ್ರದ ಕಡೆಗೆ ಬಂತು. ಎಲ್ಲ ದಿಕ್ಕುಗಳಿಗೂ ಬೇರೆ ಬೇರೆ ಕಪಿಗಳನ್ನು ಕಳಿಸಿದ್ದಾನೆ. ಸುಗ್ರೀವ ಒಂದು ಸಮಯ ನಿಗದಿಪಡಿಸಿದ್ದಾನೆ. ಆ ಅವಧಿಯೊಳಗೆ ಸುದ್ದಿ ತರಬೇಕು. ಸೀತೆ ಎಲ್ಲಿದ್ದಾಳೆ ಎಂಬ ವಿಚಾರವನ್ನು ತಗೊಂಡು ಬರಬೇಕು. ಆ ಸೀತೆಯ ಸುದ್ದಿ ಪಡೆಯಲಾಗದೆ ಹಿಂತಿರುಗಿ ಬರಲಿಕ್ಕಿಲ್ಲ, ಅಷ್ಟು ಎಚ್ಚರಿಕೆ ಕೊಟ್ಟಿದ್ದಾನೆ. ಸುಗ್ರೀವಾಜ್ಞೆ ಅಂತ ಹೇಳ್ತಾರಲ್ಲ ಹಾಗೆ ಸೀತೆಯ ಸುದ್ದಿ ಪಡೆಯಲಾಗದೆ ಹಿಂತಿರುಗಿ ಬರತಕ್ಕಂಥ ಧೈರ್ಯ ಯಾರಿಗೂ ಇಲ್ಲ. ಇವರೆಲ್ಲ ಏನು ಯೋಚನೆ ಮಾಡಿದರು ಅಂದರೆ, ಎಷ್ಟು ಹುಡುಕಿದರೂ ಕೂಡ ಸೀತೆಯ ಸುಳಿವಿಲ್ಲ. ಹಿಂತಿರುಗಿ ಹೋದರೆ ಸುಗ್ರೀವ ನಮ್ಮನ್ನು ಉಳಿಸುವುದಿಲ್ಲ. ಅದಕ್ಕೆ ಸುಗ್ರೀವ ನಿಗದಿಪಡಿಸಿದಂಥ ಅವಧಿ ಮುಗಿದೋಯ್ತು. ಹಿಂತಿರುವ ಧೈರ್ಯ ಯಾರಿಗೂ ಇಲ್ಲ. ಎಲ್ಲ ಕಪಿಗಳು ಆಲೋಚನೆ ಮಾಡಿದವು, ಏನು, ಅಂಗದನನ್ನು ರಾಜನನ್ನಾಗಿ ಮಾಡಿಬಿಡೋಣ. ಅಲ್ಲಿ ಸುಗ್ರೀವ ರಾಜ್ಯ ಇರಲಿ, ನಮ್ಮದು ಬೇರೆಯೇ ಒಂದು ಸರ್ಕಾರ ರಚನೆ. ಅಂಗದನ ರಾಜನನ್ನಾಗಿ ಮಾಡಿಕೊಂಡು ನಮ್ಮದೇ ಒಂದು ರಾಜ್ಯವನ್ನು ಕಟ್ಟಿಬಿಡೋಣ ಅಂತ ಯೋಚನೆ ಮಾಡಿದರು. ತಾರನು ಹಾಗೆ ಸಲಹೆ ಕೊಟ್ಟ. ಹೌದೌದು, ತಾರ ಅಂದರೆ ಅಂಗದನ ಸೋದರ ಮಾವ. ಅವ ಹೇಳಿದ, ಹೌದು, ನಾವೆಲ್ಲ ಹಿಂತಿರುಗಿ ಹೋದರೆ ಆ ಚಂಡಶಾಸನ ಸುಗ್ರೀವ ನಮ್ಮನ್ನು ಕೊಂದುಬಿಡ್ತಾನೆ. ಆದ್ದರಿಂದ ಯಾರಿಗೂ ಬರಲಿಕ್ಕಾಗದಿರತಕ್ಕಂತಹ ಈ ಬಿಲ, ಯಾವುದೊಂದು ಬಿಲ ಸಿಕ್ಕಿದೆ, ಗುಹೆ, ಈ ಬಿಲವನ್ನು ಸೇರಿ ಸುಖವಾಗಿ ನಡೆಸಿಬಿಡೋಣ. ಇನ್ನು ಆ ರಾಮ ಲಕ್ಷ್ಮಣರಿಂದ ನಮಗೇನು ಪ್ರಯೋಜನ? ನಾವೆಲ್ಲ ವನಚಾರಿಗಳು, ವಾನರರು. ನಮಗೆ ರಾಮ ಲಕ್ಷ್ಮಣದ ಏನಾಗಬೇಕಾಗಿದೆ? ಸೀತೆ ಸಿಕ್ಕಿದ್ರೆಷ್ಟು ಬಿಟ್ಟರೆಷ್ಟು. ನಾವು ಹಿಂತಿರುಗಿ ಹೋದರೆ ಸುಗ್ರೀವ ನಮ್ಮನ್ನು ಉಳಿಸಲ್ಲ. ಆ ರಾಮ ಲಕ್ಷ್ಮಣದ ಏನಾಗಬೇಕಾಗಿದೆ? ನಾವು ಇಲ್ಲೇ ಇದ್ಬಿಟ್ರೆ ಅವನೇ ನಮ್ಮನ್ನು ಮಾಡಲಿಕ್ಕಾಗಲ್ಲ. ಅಂಗದರು ಒಪ್ಪಿದ. ಹೌದೌದು, ತಾರ ಹೇಳಿದ್ದು ಸರಿ, ನೀ ಹೇಳಿದ್ದು ಸರಿ. ಶಾಸನ ಉಲ್ಲಂಘನೆ ಮಾಡಿದರೆ ಆ ಸುಗ್ರೀವ ಯಾವತ್ತೂ ಸಹಿಸಲ್ಲ. ರಾಜ್ಯದ ಆಸೆಯಿಂದ ಅಣ್ಣನನ್ನೇ ಬಿಟ್ಟಿಲ್ಲ ಅವನು. ರಾಜ್ಯದ ಮೇಲಿನ ಆಸೆಯಿಂದ ಅಣ್ಣನನ್ನೇ ಕೊಂದಿದ್ದಾನೆ. ಅಷ್ಟು ಪ್ರಬಲನಾಗಿದ್ದಾನೆ ಅವನು. ಅಂತಹ ಅವನ ಮಾತನ್ನು ಮೀರಿ ನಾವೇನಾದರೂ ಇದ್ದರೆ ನಮ್ಮನ್ನು ಬಿಡುವುದಿಲ್ಲ ಅವನು. ಆದ್ದರಿಂದ ಅವ ನಮ್ಮನ್ನು ದಂಡಿಸ್ತಾನೆ ಅಂತ ಹೇಳಿದ. ಸರಿ, ಎಲ್ಲ ಕಪಿಗಳು ತಲೆಯಲ್ಲಿ ಆಡಿಸಿದರು. ಹನುಮಂತನು ಇದ್ದ ಅಲ್ಲೇ. ಎಲ್ಲರೂ ಒಗ್ಗಟ್ಟಿನಿಂದ ಮಾತಾಡಿಕೊಂಡಿದ್ದಾರೆ. ಅವ ಇರಲಿ ಅಲ್ಲಿ, ನಾವು ನಮ್ಮದೇ ಒಂದು ಸಾಮ್ರಾಜ್ಯ ಕಟ್ಟೋಣ ಅಂದಾಗ ಇದು ರಾಮನಿಗೆ ವಿರೋಧಿಯಾದ ಮಾತು. ರಾಮ ಈ ಕಪಿಗಳನ್ನು ನಂಬಿಕೊಂಡಿದ್ದಾನೆ, ಸೀತಾನ್ವೇಷಣೆ ಮಾಡ್ತಾರೆ ಇವರು ಅಂತ. ರಾಮನ ವಿರೋಧಿಯಾಗಿರತಕ್ಕಂತಹ ಮಾತನ್ನು ವಾಯುದೇವರು ಸಹಿಸಲ್ಲ. ನೀವು ಎಷ್ಟೇ ಉಪಾಯ ಮಾಡಿದರೂ ಈ ಹನುಮಂತನನ್ನು ಸನ್ಮಾರ್ಗದಿಂದ ಚ್ಯುತನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೇನೇನು ಆಲೋಚನೆ ಮಾಡ್ತಾ ಇದ್ದೀರಾ? ನಾವು ಅಲ್ಲಿಗೆ ಹೋಗೋದು ಬೇಡ, ಸುಗ್ರೀವನಿಗೆ ಹೋಗೋದು ಬೇಡ. ಆದ್ದರಿಂದ ನೀವೇನೇ ಉಪಾಯ ಮಾಡಿದರೂ ಕೂಡ ನೀವು ದಾರಿ ತಪ್ಪಬಹುದು, ನಾನು ಯಾವತ್ತೂ ದಾರಿ ತಪ್ಪುವುದಿಲ್ಲ. ಈ ಹನುಮಂತನನ್ನು ಸನ್ಮಾರ್ಗದಿಂದ ಚ್ಯುತನನ್ನಾಗಿ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಒಂದು ತಿಳ್ಕೊಳ್ಳಿ, ಶ್ರೀರಾಮ ಸರ್ವಶಕ್ತ. ನೀವೇನೋ ಹೇಳಿದಿರಿ, ಇದು ದುರ್ಗಮವಾಗಿರತಕ್ಕಂತಹ ಬಿಲ, ಇದನ್ನು ಯಾರಿಗೂ ಆಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ರಾಮನಿಗೆ ಇದೇನು ಅಸಾಧ್ಯವಾದ್ದಲ್ಲ. ರಾಮನಿಗೆ ಈ ಬಿಲ, ಈ ಗುಹೆ ಅಪ್ರದಿಷ್ಟವೇನಲ್ಲ. ಆದ್ದರಿಂದ ಸುಗ್ರೀವನ ಮಾತನ್ನು ಮೀರಿ ದುರ್ಮಾರ್ಗದಲ್ಲಿ ನೀವು ಪ್ರವೃತ್ತರಾಗ್ತಾ ಇದ್ದೀರಾ. ನಿಮ್ಮನ್ನು ದಂಡಿಸಿ ನಾನು ಸನ್ಮಾರ್ಗಕ್ಕೆ ತರ್ತೇನೆ. ಯಾವನೇ ಜೀವಿ ಮಾರ್ಗಭ್ರಷ್ಟನಾದರೆ ಅವನನ್ನು ಸನ್ಮಾರ್ಗಕ್ಕೆ ತರುವುದು ಅದು ಮುಖ್ಯ ಪ್ರಾಣದೇವರ ಕೆಲಸ. ಆ ರೀತಿಯಲ್ಲಿ
ನೀವೇನಾದರೂ ನನ್ನ ಮಾತನ್ನು ಕೇಳಿದರೆ, ನನ್ನನ್ನು ಅನುಸರಿಸಿದರೆ ನನಗೆ ತುಂಬ ಸಂತೋಷವಾಗುತ್ತೆ. ಇಲ್ಲದೆ ಹೋದರೆ ನಿಮ್ಮನ್ನೆಲ್ಲ ದುರ್ಮಾರ್ಗದಲ್ಲಿ ಪ್ರವೃತ್ತರಾಗಿರ್ತಕ್ಕಂತಹ ನಿಮ್ಮನ್ನು ದಂಡಿಸಿ ನಾನು ಸನ್ಮಾರ್ಗಕ್ಕೆ ತರ್ತೇನೆ. ವಿಜ್ಞಾತಮೇತದ್ಯ ಮಯಾಂಗದಸ್ಯ ರಾಜ್ಯಾಯ ತಾರಾಭೀತಂ ಹಿ ವಾಕ್ಯಂ ಸಾಧ್ಯಂ ನ ಚೈತತ್ ನ ಹಿ ವಾಯುಸೂನೋ ರಾಮಪ್ರದೀಪಂ ವಚನಂ ಸಹೇತ ಅಂತ ಹೇಳ್ತಾನೆ. ನನಗೆ ಗೊತ್ತು, ಈ ತಾರ ಹೇಳಿದ ಮಾತು ತನ್ನ ಅಳಿಯನಿಗೆ ಅಂಗದನಿಗೆ ರಾಜ್ಯವನ್ನು ದೊರಕಿಸಿಕೊಡುವ ಉದ್ದೇಶದಿಂದ ಈ ಮಾತನ್ನು ಆಡಿದ್ದಾನೆ. ಆದರೆ ಇದು ಸಾಧ್ಯ ಇಲ್ಲ. ಈ ಹನುಮಂತ ರಾಮನಿಗೆ ವಿರೋಧಿಯಾಗಿರತಕ್ಕಂತಹ ಮಾತನ್ನು ಯಾವತ್ತೂ ಅವನು ಸಹಿಸೋದಿಲ್ಲ. ಈ ಬಿಲ ಇದು ಅಪ್ರದರ್ಶ ಏನಲ್ಲ, ಯಾಕೆ ಅವನು ದುರಂತ ಶಕ್ತಿ ಅವನು. ಹಾಗಾಗಿ ಅವನಿಗೆ ಪ್ರವೇಶಿಸಲಾರದ ಬಿಲವೇನಲ್ಲ ಇದು. ಆದ್ದರಿಂದ ನೀವು ಏನೇ ಉಪಾಯ ಮಾಡಿದರೂ ಕೂಡ ನನ್ನನ್ನು ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ದಾರಿ ಬಿಟ್ಟು ಯಾವತ್ತೂ ಬರುವುದಿಲ್ಲ. ಆದ್ದರಿಂದ ನೀವೆಲ್ಲ ಒಟ್ಟಾಗಿ ಯಾವುದೇ ಉಪಾಯದಿಂದ ನೀವು ನನ್ನನ್ನು ವಿಚಲಿತಗೊಳಿಸಲಿಕ್ಕೆ ಶಕ್ಯ ಇಲ್ಲ. ಯಾಕೆಂದರೆ ಆ ದುರಂತ ಶಕ್ತಿ, ಅಪರಿಮಿತವಾಗಿರತಕ್ಕಂತಹ ಶಕ್ತಿ ಉಳ್ಳಂತಹ ರಾಮನಿಗೆ ನೀವು ಈ ಗುಹೆಯಲ್ಲಿ ಅಡಿಗೆ ಕುಳಿತುಕೊಂಡ್ರೆ ಇದನ್ನು ಪುಡಿ ಮಾಡಲಿಕ್ಕೆ ಅವನಿಗೆ ಅಸಾಧ್ಯನಲ್ಲ. ಸೀತೆಯನ್ನು ಹುಡುಕೋದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಮಾಡಬೇಕು. ಸುಗ್ರೀವ ರಾಮನಿಗೆ ಮಾತು ಕೊಟ್ಟಿದ್ದಾನೆ. ಇವ್ರದ್ದು ಆಲೋಚನೆ ಏನೆಂದರೆ, ಸೀತೆಯನ್ನು ಹುಡುಕಲಿಕ್ಕೋಸ್ಕರವಾಗಿ ಸುಗ್ರೀವ ರಾಮನಿಗೆ ಮಾತು ಕೊಟ್ಟಿದ್ದಾನೆ. ಆ ಮಾತು ನಡಿಬಾರದು. ರಾಮನಿಗೆ ಕೋಪ ಬರಬೇಕು, ಸುಗ್ರೀವನ ಸಂಹಾರ ಮಾಡಬೇಕು. ನೋಡಿ, ಎಲ್ಲ ಆಲೋಚನೆ ಇವತ್ತಿನವರೆಲ್ಲ ಮಾಡುವ ಆಲೋಚನೆ ಇದೆಲ್ಲ. ಹೇಗಾದರೂ ಮಾಡಿ ಆ ಮನುಷ್ಯನನ್ನು ಇಳಿಸಬೇಕು. ಈ ದೇಶ ಹಾಳಾದರೂ ಪರವಾಗಿಲ್ಲ, ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಬಗ್ಗೆ ಕೆಟ್ಟದಾಗಿ ಹೇಳಬೇಕು. ನಮ್ಮ ದೇಶವನ್ನು ಹಾಳಾದರೂ ಪರವಾಗಿಲ್ಲ, ಆ ವ್ಯಕ್ತಿ ಕೆಳಗಿಳಿಬೇಕು. ಹೀಗೆ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ದೇಶವನ್ನೇ ನಾಶ ಮಾಡಲಿಕ್ಕೆ ಹೊರಟಂತಹ ಕೆಟ್ಟ ಜನರು ಇವತ್ತು ನಮ್ಮ ದೇಶದಲ್ಲಿದ್ದಾರೆ. ರಾಮ ಅವನು ಸುಖವಾಗಿರಬಾರ್ದು. ಅವನು ಸೀತೆ ಸಿಕ್ಕಿದ್ರಲ್ಲ ಸುಖವಾಗಿರೋದು. ಅವನು ರಾಮನಿಗೆ ಸೀತೆ ಸಿಗಬಾರ್ದು. ರಾಮನಿಗೆ ಸೀತೆ ಹುಡುಕೊಟ್ಬಿಟ್ರೆ ಅವನು ಸುಖವಾಗಿರ್ತಾನೆ. ಮತ್ತು ಸುಗ್ರೀವ ಮಾತು ಕೊಟ್ಟಿದ್ದಾನೆ, ಆ ಮಾತು ನಡಿಬಾರ್ದು. ಅವ ವಚನ ಭ್ರಷ್ಟನಾಗಬೇಕು. ರಾಮನಿಗೆ ಕೋಪ ಬರಬೇಕು, ಸುಗ್ರೀವನನ್ನು ಸಂಹಾರ ಮಾಡಬೇಕು. ಆಮೇಲೆ ಅಂಗದ ಏನು ಮಾಡಬೇಕು, ತಾನು ಹೋಗಿ ಸೀತೆಯನ್ನು ಹುಡುಕಬೇಕು. ನೋಡಿ, ಇಲ್ಲೊಂದು ಆಪೋಸಿಷನ್ ಪಾರ್ಟಿ ಸುಗ್ರೀವನ ವಿರುದ್ಧವೇ ವಾಲಿಯನ್ನು ಕೊಲ್ಲಿಸಿ ಸುಗ್ರೀವ ಪಟ್ಟಾಭಿಷಿಕ್ತನಾಗಿದ್ದಾನಲ್ಲ, ಆ ಒಂದು ಅಸಮಾಧಾನ ತಾರನಿಗೂ ಇದೆ, ಅಂಗದನಿಗೂ ಇದೆ. ಹಾಗೆ ಸೀತೆಯನ್ನು ಹುಡುಕಿಸಿಕೊಡಬೇಕು. ನಾನು ಹುಡುಕಿಸಿಕೊಡಬೇಕು, ಸುಗ್ರೀವಲ್ಲ. ಸುಗ್ರೀವನಿಗೆ ಸೀತೆಯ ಸುಳಿವು ಸಿಗಬಾರದು. ಹಾಗಾಗಿ ನಾವು ಕೆಲಸ ಮಾಡಬಾರ್ದು. ರಾಮನಿಗೆ ಕೋಪ ಬರುತ್ತೆ, ಅವ ಸುಗ್ರೀವನ ಸಂಹಾರ ಮಾಡ್ತಾನೆ. ಆಮೇಲೆ ಅಂಗದ ಸೀತೆಯನ್ನು ಹುಡುಕಿಕೊಟ್ಟು ರಾಜ್ಯ ಪಡಿಬೇಕು. ಇದು ತಾರನ ಸಂಚು. ವಸ್ತುತಃ ಇವರು ಅಡಿಕೊಂಡು ಕೊಡ್ತಕ್ಕಂತಹ ಗುಹೆ ಏನು ದೊಡ್ಡ ದೊಡ್ಡ ಸಂಗತಿ ಅಲ್ಲ. ಅದನ್ನು ಲಕ್ಷ್ಮಣ ಒಂದು ಬಾಣ ಪ್ರಯೋಗ ಮಾಡಿದ್ರು ಸಾಕು. ಹಾಗಾಗಿ ರಾಮನಿಗೆ ಯಾವ ಲೆಕ್ಕ ಇದು? ರಾಮನಿಗೆ ಇದು ಲೆಕ್ಕವೇ ಇಲ್ಲ. ಇದು ಲಕ್ಷ್ಮಣನೇ ಒಂದೇ ಒಂದು ಬಾಣದಿಂದ ಆ ಸರ್ವನಾಶ ಮಾಡಿಬಿಡ್ತಾನೆ ಆ ಗುಹೆಯನ್ನು. ತಾರನಂತಹ ಬುದ್ಧಿಗೇಡಿಗಳು, ತಾರನಂತಹ ಬುದ್ಧಿಗೇಡಿಗಳು ಅಂತ ಹೇಳ್ತೀರಾ, ಬುದ್ಧಿಜೀವಿಗಳಂತ ಹೇಳ್ತೀರಾ, ಅಂತಹ ಬುದ್ಧಿಗೇಡಿಯ ದುರ್ನೀತಿಯಿಂದಲೇ ವಾಲಿ ಸುಗ್ರೀವನನ್ನು ದ್ವೇಷ ಮಾಡಿದ. ಇಲ್ಲದೆ ಹೋದರೆ ಅಣ್ಣ ತಮ್ಮ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದೇನೋ ಸುಗ್ರೀವನ ವಿರುದ್ಧ ವಾಲಿಯನ್ನು ಎತ್ತಿ ಕಟ್ಟಿದ್ದೇ ಈ ತಾರ. ಆದ್ದರಿಂದ ತಾರನಂತಹ ಬುದ್ಧಿಗೇಡಿಗಳ ದುರ್ನೀತಿಯಿಂದ ವಾಲಿ ಸುಗ್ರೀವನನ್ನು ದ್ವೇಷ ಮಾಡಿದ, ಹತನಾದ. ಹಾಗಾಗಿ ಸುಗ್ರೀವ ಅವನನ್ನು ಕೊಲ್ಲಿಸಿದ ಅನ್ನೋದಕ್ಕಿಂತ ಇಂತಹ ಮಂತ್ರಿಗಳು ಕೊಲ್ಲಿಸಿರು ಅಂತ ಹೇಳೋದು ಒಳ್ಳೆಯದು. ಸುಗ್ರೀವ ಕೊಂದದ್ದಲ್ಲ,
ವಾಲಿಯನ್ನು ಸುಗ್ರೀವ ಕೊಂದದ್ದಲ್ಲ, ಸುಗ್ರೀವನ ವಿರುದ್ಧ ವಾಲಿಯನ್ನು ಎತ್ತಿ ಕಟ್ಟಿ ವಾಲಿಯನ್ನು ರಾಮನ ಮೂಲಕವಾಗಿ ಕೊಲ್ಲಿಸಿದವರು ತಾರನಂತಹ ಮಂತ್ರಿಗಳು. ಆದ್ದರಿಂದ ರಾಮನಿಗೆ ವಿರುದ್ಧವಾಗಿರತಕ್ಕಂತಹ ಯಾವ ಕಾರ್ಯವನ್ನು ಮಾಡಬೇಡಿ. ರಾಮನಿಗೆ ವಿರುದ್ಧವಾಗಿರತಕ್ಕಂತಹ ಯಾವ ಕಾರ್ಯವನ್ನು ಹನುಮಂತ ಅದನ್ನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ವಚೋ ಮಮೈ ತದ್ಯದಿ ಚಾದರೇಣ ಗ್ರಾಹ್ಯಂ ಭವೇದ್ ತ್ವದ್ಗತಿ ವಿಪ್ರಿಯಮ್ಮೆ ನಚೇದ್ ಬಲಾದಪ್ಯನಯೇ ಅನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ ಅಂತ ಹೇಳ್ತಾನೆ. ನಿಮಗೆ ನನ್ನ ಈ ಮಾತು ಆದರಪೂರ್ವಕವಾಗಿ ಗ್ರಾಹ್ಯವಾದರೆ ತುಂಬ ಸಂತೋಷ. ಹಾಗೆ ನನ್ನ ಮಾತನ್ನು ನೀವು ಒಪ್ಪಿಕೊಡದೆ ಹೋದರೆ ಈ ಅನೀತಿಯಲ್ಲಿ ನೀವೆಲ್ಲ ಸುಗ್ರೀವನನ್ನು ಕೆಟ್ಟವನನ್ನಾಗಿ ಮಾಡಿ, ಸುಗ್ರೀವ ರಾಮನ ಕಾರ್ಯದಲ್ಲಿ ಅಸಮರ್ಥ ಅಂತ ತೋರಿಸಿ ವಾಲಿಯನ್ನು ಕೊಂದ ಹಾಗೆ ಸುಗ್ರೀವನನ್ನು ರಾಮ ಕೊಲ್ಲಬೇಕು, ಆಗ ತಾನು ರಾಜನಾಗಬೇಕು, ಅಂಗದ ರಾಜನಾಗಬೇಕು ಅಂತೇನು ತಾರಣ ಆಲೋಚನೆ ಇದೆಯಲ್ಲ, ಈ ರೀತಿಯಾಗಿ ಅನೀತಿಯಲ್ಲಿ ತೊಡಗಿರತಕ್ಕಂತಹ ನಿಮ್ಮನ್ನು ನಾನು ಬಲಾತ್ಕಾರವಾಗಿ ಬಲಾದಪ್ಯಾನಯೇ ಪ್ರವೃತ್ತಾನ್ ಪ್ರಶಾಸ್ಯ ಸನ್ಮಾರ್ಗಗತಾನ್ ಕರೋಮಿ, ಬಲಾತ್ಕಾರವಾಗಿ ಆದರೂ ನಿಮ್ಮನ್ನು ಸರಿದಾಗಿ ತರುತ್ತೇನೆ ಅಂತ ಹನುಮಂತ ಹೇಳಿದಾಗ ಹನುಮಂತನ ಮಾತನ್ನು ಕೇಳಿ ಎಲ್ಲರಿಗೂ ಭಯ ಆಯಿತು. ತುಂಬ ಭಯದಿಂದ ಮೂಕಭಾವ ತಳೆದ್ರು. ಯಾರು ಭಾರಿ ಮಾತಾಡಿದ್ರೆ ಎಲ್ಲ ಸೈಲೆಂಟ್. ಹನುಮಂತನು ಹೇಳಿದ ಹಾಗೆ ಆಗಲಿ ಅಂತ ಹನುಮಂತನ ಹಿಂಬಾಲಿಸಿದರು. ಸರಿ, ಎಲ್ಲರೂ ಮಹೇಂದ್ರ ಪರ್ವತಕ್ಕೆ ಹೋದರು. ಹೋಗಿ ನೋಡ್ತಾರೆ, ದೊಡ್ಡ ಸಾಗರ. ಈ ಸಮುದ್ರವನ್ನು ದಾಟಲಿಕ್ಕೆ ಸಾಧ್ಯವಾ? ಮುಂದೆ ಅಪಾರವಾಗಿರತಕ್ಕಂತಹ ದಾಟಲು ಶಕ್ಯವಿಲ್ಲದ ಸಾಗರ. ಅದನ್ನು ಕಂಡು ಆಯ್ತು, ನಮ್ಮಿಂದ ಸಾಧ್ಯ ಇಲ್ಲ, ನಾವು ಸಾಯುವುದೇ. ಹೋಗಿ ಸುಗ್ರೀವನ ಕೈಯಲ್ಲಿ ಸಾಯೋದಕ್ಕಿಂತ ಇಲ್ಲೇ ಪ್ರಾಯೋಪವೇಶ ಮಾಡಿ ಸಾಯೋದು ಒಳ್ಳೆಯದು ಅಂತ. ನಿರೀಕ್ಷತೆ ಸಾಗರಮಪ್ಯರ ಅಪ್ರದೃಶ್ಯಂ ಅಪಾರಮೇಯಂ ಸಹಸಾ ವಿಷಣ್ಣಾ ದೃಢಂ ನಿರಾಶಾಶ್ಚ ಮತಿಂ ಹಿ ದದ್ರುಹು ಪ್ರಾಯೋಪವೇಶಾಯ ತಥಾಚ ಚಕ್ರುಹು. ಇಂತಹ ಅಪಾರವಾಗಿರತಕ್ಕಂತಹ ಸಾಗರ ನಮ್ಮಿಂದ ದಾಟಲಿಕ್ಕೆ ಶಕ್ಯವೇ ಇಲ್ಲ. ಆಯ್ತು, ನಮ್ಮಿಂದ ಇನ್ನು ಸೀತೆಯ ಅನ್ವೇಷಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬ ನಿರಾಶರಾಗಿ ನಿರಶನ ವ್ರತ ಮಾಡಿ ಹಾಗೆ ಸಾಯಬೇಕು ಅಂತ ನಿಶ್ಚಯ ಮಾಡಿದರು. ಹಾಗೆ ಮಾಡಿದರು. ಯಾರು ಏನು ಆಹಾರ ಸ್ವೀಕಾರ ಮಾಡಲಿಲ್ಲ. ಅಲ್ಲೆಲ್ಲ ಹುಡುಕಾಡಿದರು, ಎಲ್ಲ ಕಡೆ ಹುಡುಕಿದ್ದಾರೆ. ಎಲ್ಲಿಯೂ ಸೀತೆಯ ಸುಳಿವಿಲ್ಲ. ಮೇರು ಪರ್ವತದಿಂದ ಮಹೇಂದ್ರ ಪರ್ವತದವರೆಗೆ ಎಲ್ಲ ಭೂಭಾಗಗಳನ್ನು ಶೋಧಿಸಿದ್ದಾಯಿತು. ಈಗ ದಕ್ಷಿಣ ಸಮುದ್ರಕ್ಕೆ ಬಂದಿದ್ದಾರೆ. ಅದನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ಸೀತಾನ್ವೇಷಣ ಕಾರ್ಯ ಅಲ್ಲಿಗೆ ಮುಗೀತು. ಮುಂದೆ ಏನು ಮಾಡಬೇಕು? ಸುಗ್ರೀವ ಕೊಟ್ಟಂತಹ ಅವಧಿ ಮುಗಿದು ಹೋಗ್ತಾ ಇದೆ. ಕಿಷ್ಕಿಂಧೆಗೆ ಹಿಂದಿರುಗುವುದು ಶಕ್ಯ ಇಲ್ಲ. ಅಲ್ಲಿ ಹೋದರೆ ಅವನು ಸಾಯಿಸ್ತಾನೆ. ಅಂಗದ ಜಾಂಬವಂತ ಮೊದಲಾದವರಿಗೆ ಹೇಳ್ತಾನೆ, ತಂದೆಯನ್ನು ಕಳೆದುಕೊಂಡಂತಹ ನನಗೆ ಶ್ರೀರಾಮ ಯುವರಾಜ ಪದವಿಯನ್ನು ಕೊಡಿಸಿದ. ಸುಗ್ರೀವನೇನು ಪ್ರೀತಿಯಿಂದ ನನಗೆ ಆ ಪದವಿಯನ್ನು ಕೊಡಲಿಲ್ಲ. ತಂದೆಯನ್ನು ಕಳ್ಕೊಂಡು ದುಃಖದಲ್ಲಿದ್ದಂತಹ ನನ್ನನ್ನು ಮೇಲೆತ್ತಿದಂತಹ ಶ್ರೀರಾಮನಿಗೆ ನಾನು ಏನಾದರೂ ಮಾಡಬೇಕು. ಸೀತಾನ್ವೇಷಣೆ ಮಾಡಿ ಕೊಟ್ಟಿದ್ದರೆ ಸ್ವಲ್ಪವಾದರೂ ಅವನ ಋಣ ಪರಿಹಾರ ಆಗ್ತಾಯಿತ್ತು. ನನಗೆ ಆ ಪರಮಾತ್ಮನ ಸೇವೆ ಭಾಗ್ಯ ಇಲ್ವಲ್ಲ. ಇನ್ನು ಕಿಷ್ಕಿಂಧೆಗೆ ಹೋದರೆ ಅವ ಮರಣದಂಡನೆ ಕೊಡ್ತಾನೆ, ನಿಶ್ಚಿತ ಮರಣದಂಡನೆ. ಹಾಗಾಗಿ ನಾವು ಬದುಕಿ ಫಲವಿಲ್ಲ. ಪ್ರಾಯೋಪವೇಶ ಮಾಡ್ತೇನೆ, ಎಲ್ಲೋ ನನಗೆ ಅನುಮತಿ ನೀಡ್ರಿ. ನೀವೆಲ್ಲ ಹಿಂತಿರುಗಿ ಹೋಗಿ ನನ್ನ ತಾಯಿಗೆ ಸಾಂತ್ವನ ಹೇಳಿ ಅಂಥೇಳಿ ಅಂಗದ ಸ್ನಾನ ಮಾಡಿ ಆಚಮನ ಮಾಡಿ ತರ್ಪಣ ಕೊಟ್ಟು ಉತ್ತರಾಭಿಮುಖವಾಗಿ ದರ್ಬೆಯನ್ನು ಹಾಸಿ ಉತ್ತರ ದಿಕ್ಕಿಗೆ ತಲೆ ಇಟ್ಟುಕೊಂಡು ಶ್ರೀರಾಮನನ್ನೇ ಸ್ಮರಣೆ ಮಾಡ್ತಾ ಮಲ್ಕೊಂಡ್ಬಿಡ್ತಾನೆ. ಎಲ್ಲ ಕಪಿಗಳು ಕೂಡ ದುಃಖಿಸ್ತಾ ಅವರು ಕೂಡ ಹಾಗೇ ಮಾಡಿದ್ದಾರೆ. ಎಲ್ಲರೂ ಪ್ರಾಯೋಪವೇಶ ಮಾಡಿ ಸಾಯುವುದಂಥೇಳಿ ದರ್ಬೆಯ ಹಾಸಿಗೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಇವರೆಲ್ಲ ಮಾತಾಡ್ಕೊಂಡಿದ್ರು. ಎಲ್ಲ ಈ
ಸುಗ್ರೀನ ವಧೆ ಕಥೆ, ರಾಮನ ಕಥೆ, ರಾಮ ಸೀತೆಯನ್ನು ಕಳ್ಕೊಂಡು ಈ ಕಿಷ್ಕಿಂಧೆಗೆ ಬಂದಿರುವಂಥದ್ದೆಲ್ಲ ಕಥೆ ಮಾತಾಡ್ತಾ ಇದ್ದರು. ಈ ರಾಮನ ಕಥೆಯನ್ನು ಹೇಳ್ಕೊಡ್ತಾ ಇರಬೇಕಾದ್ರೆ ಜಟಾಯುವಿನ ವಧೆ ಪ್ರಸಂಗವನ್ನು ಕೂಡ ಹೇಳಿದರು. ಸೀತಾಪಹಾರ ಕಾಲದಲ್ಲಿ ಜಟಾಯುವನ್ನು ರಾವಣ ಕೊಲ್ತಾನಲ್ಲ, ಆ ವಿಚಾರವನ್ನು ಕೂಡ ಹೇಳ್ತಾ ಇದ್ದರು. ಅಲ್ಲೇ ಸಂಪಾತಿ ಇದ್ದ. ಸಂಪಾತಿ ಕಿವಿಗೆ ಬಿತ್ತಿದು. ಮಲ್ಕೊಂಡಿದ್ದು ಸಂಪಾತಿ ಎಂಬ ಒಂದು ಹದ್ದು. ಇವರೆಲ್ಲ ಮಲ್ಕೊಂಡಿದ್ದಾರೆ, ಪ್ರಾಣ ಬಿಡಬೇಕು ಅಂತ ಮಲಗಿದ್ದಾರೆ. ಮಲಗಿದಲ್ಲೇ ಪಟ್ಟಾಂಗ ಮಾಡ್ತಾ ಇದ್ದಾರೆ, ರಾಮನ ಕಥೆಯನ್ನೇ ಪರಸ್ಪರ ಹೇಳ್ತಾ ಇದ್ದಾರೆ. ಜಟಾಯುವಿನ ವಿಷಯ ಬಂತು. ಆಗ ಇವ ಆಲೋಚನೆ ಮಾಡಿದ, ಇವರೆಲ್ಲ ಪ್ರಾಯೋಪವೇಶ ಮಾಡಿ ಸಾಯ್ತಾ ಇದ್ದಾರೆ, ಇವರೆಲ್ಲ ಸತ್ತರೆ ನನಗೆ ದೊಡ್ಡ ಔತಣ ಕೂಟ. ಎಷ್ಟೊಂದು ಜನ, ಇಷ್ಟೆಲ್ಲ ಕಪಿಗಳು ಸತ್ತೋದ್ರೆ ಇವ್ರದೆಲ್ಲ ಮಾಂಸ ನನಗೆ ಸಿಗ್ತದೆ, ಭಾರಿ ದೊಡ್ಡ ಔತಣ ಅಂತ ಸಂಪಾತಿ ಅಲ್ಲೇ ಹತ್ತಿರ ಕಾದು ಕೊಡ್ತಿದ್ದಂತೆ. ಅಂತಹ ಸಂಪಾತಿ ಅರುಣನ ಮಗ ತನ್ನ ವೇಗವನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅಂತ ಜಟಾಯುವಿನ ಜೊತೆಗೆ ಇವ ಸೂರ್ಯಬಿಂಬದ ಕಡೆ ಹಾರ್ತಾ ಇದ್ದ. ಇಬ್ಬರು, ಜಟಾಯು ಸಂಪಾತಿ ಇಬ್ಬರು ಕೂಡ ಸೂರ್ಯನ ಬಿಂಬದ ಕಡೆ ಹಾರ್ತಾ ಇದ್ದರು. ಕೊನೆಗೆ ಜಟಾಯುವಿಗೆ ಬಹಳ ತಾಪ ಆದಾಗ, ಅವನ ತಮ್ಮ ಅಲ್ವ, ಜಟಾಯು ತಮ್ಮ, ಇವನ ಅಣ್ಣ, ತನ್ನ ತಮ್ಮನಿಗೆ ತಾಪ ಆದಾಗ ಅವನನ್ನು ರಕ್ಷಿಸ್ತಾ ಇದ್ದ. ಹೀಗೆ ಸಂಪಾತಿ ಜಟಾಯುಗಳಿಬ್ಬರು ತಮ್ಮ ವೇಗವನ್ನು ಪರೀಕ್ಷೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಸ್ಪರ್ಧೆ ಮೇಲೆ ಸೂರ್ಯಮಂಡಲ ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಆಗ ಜಟಾಯು ತಾಪಗೊಂಡಾಗ ಸಂಪಾತಿ ಪ್ರೀತಿಯಿಂದ ತನ್ನ ರೆಕ್ಕೆಗಳ ನೆರಳಿನಲ್ಲಿ ಅವನನ್ನು ಕಾಪಾಡ್ತಾ ಇದ್ದಂತೆ. ಆದರೆ ರೆಕ್ಕೆಗಳು ಸುಟ್ಟು ಬಿದ್ದಿದೆ, ರೆಕ್ಕೆಗಳು ಸುಟ್ಟು ಹೋಗಿದ್ದಾವೆ. ಅವನ ರೆಕ್ಕೆಗಳು ಸುಟ್ಟು ಹೋಗಿವೆ, ಸಂಪಾತಿಯ ರೆಕ್ಕೆಗಳು. ಜಟಾಯು ಸತ್ತೋಗಿದ್ದಾನೆ, ಅವನಿಗಿಲ್ಲ. ರೆಕ್ಕೆ ಇಲ್ಲ ಅಂತ ಆದಮೇಲೆ ಏನು ಪ್ರಯೋಜನ? ಹಕ್ಕಿ ಅಂದಮೇಲೆ ಹಾರಬೇಕು. ಹಾರೋದಿಲ್ಲ ಅಂತಾದರೆ ಹಕ್ಕಿ ಯಾಕೆ? ಅದು ತನ್ನ ರೆಕ್ಕೆ ಇಲ್ಲ ಅಂತ ಆದಮೇಲೆ, ರೆಕ್ಕೆ ಸುಟ್ಟೋಗಿದೆ ಅವನಿಗೆ, ಸಂಪಾತಿಗೆ, ಬದುಕಿದ್ದೇನು ಪ್ರಯೋಜನ ಅಂತ ಅವನು ಪ್ರಾಣ ಬಿಡಲಿಕ್ಕೆ ಹೊರಟಿದ್ದಾನೆ. ಆಗ ಪ್ರಾಣ ಬಿಡಲಿಕ್ಕೆ ಹೊರಟಾಗ ನಿಶಾಕರ ಅಂತ ಒಬ್ಬ ಮುನಿ ಬಂದು ತಡೆದು ಹೇಳ್ತಾನೆ, ನೀನು ಸಾಯಬೇಡ, ನಿನ್ನಿಂದ ರಾಮನಿಗೆ ಉಪಕಾರ ಆಗಲಿಕ್ಕಿದೆ. ಶ್ರೀರಾಮನ ಸೇವೆಗೋಸ್ಕರವಾಗಿ ಕೆಲವರು ಬರ್ತಾರೆ ಇಲ್ಲಿಗೆ, ಕೆಲವು ಕಪಿಗಳು ಬರ್ತಾರೆ, ಅವರಿಗೆ ನಿನ್ನಿಂದ ಉಪಕಾರ ಆಗಬೇಕು, ಶ್ರೀರಾಮನ ಅನುಗ್ರಹದಿಂದ ನಿನಗೆ ಮತ್ತೆ ರೆಕ್ಕೆಗಳು ಬರ್ತಾವೆ ಅಂತ ಹೇಳಿರ್ತಾನೆ. ಆದ್ದರಿಂದ ಸಂಪಾತಿ ಅವತ್ತಿನಿಂದ ಈ ಜಾಗದಲ್ಲಿ ಕೂತ್ಕೊಂಡು ರಾಮ ಬರ್ತಾನೆ, ರಾಮನ ಸೇವಕರು ಬರ್ತಾರೆ ಅಂತ ಎದುರು ನೋಡ್ತಾ ಇದ್ದಾನೆ ಸಂಪಾತಿ. ತನ್ನ ರೆಕ್ಕೆಗಳನ್ನು ಕಳ್ಕೊಂಡಿದ್ದಾನೆ, ಹಾರಲಿಕ್ಕಾಗುವುದಿಲ್ಲ, ಇನ್ನೇನು ನಾನು ಬದುಕಿರಬೇಕು ಅಂತ ಸಾಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಆ ನಿಶಾಕರ ಮುನಿ ಹೇಳಿರತಕ್ಕಂತಹ ವಿಚಾರವನ್ನು ಕೇಳಿಸಿಕೊಂಡು ರಾಮನ ಸೇವಕರು ಬರ್ತಾರೆ. ಆ ರಾಮನ ಅನುಗ್ರಹದಿಂದ ನನಗೆ ರೆಕ್ಕೆ ಬರ್ತವೆ ಅಂತ ರಾಮನ ಸೇವಕರನ್ನು ಎದುರು ನೋಡ್ತಾ ಇದ್ದಾನೆ ಸಂಪಾತಿ. ಆದರೆ ಈ ಕಪಿಗಳೇ ರಾಮನ ಸೇವಕರು ಅಂತ ಗೊತ್ತಿಲ್ಲ. ಸದಗ್ಧ ಪಕ್ಷ ಸವಿತೃಪ್ರತಾಪಾತ್ ಶ್ರುತ್ವೈವ ರಾಮಸ್ಯ ಕಥಾ ಸಪಕ್ಷ ಭೂತ್ವಾ ಪುನಶ್ಚಾಪಿ ಮೃತಿಂ ಜಟಾಯುಷಃ ಶ್ರುತ್ವಾ ಶುಶ್ರಾವ ಪೃಷ್ಟ್ವಾ ಪುನರೇವ ಸಮ್ಯಕ್. ಯಾವಾಗ ಈ ಕಪಿಗಳು ರಾಮನ ವೃತ್ತಾಂತವನ್ನು ಹೇಳಿಕ್ಕೆ ಶುರು ಮಾಡಿದರು, ಹಾಗಾದರೆ ಇವರೇ ರಾಮನ ಸೇವಕರು ಅಂತ ಗೊತ್ತಾಯಿತು. ರೆಕ್ಕೆಗಳನ್ನು ಸುಟ್ಟುಕೊಂಡಿರ್ತಕ್ಕಂಥ ಸಂಪಾತಿ ರಾಮನ ಕಥೆಯನ್ನು ಕೇಳಿದ ಕೂಡಲೇ ಅವನಿಗೆ ರೆಕ್ಕೆ ಬಂದಾಗಾಯಿತು. ರೆಕ್ಕೆ ಬಂದೇ ಬಿಡ್ತು. ರಾಮನ ಸೇವಕರು ಬಂದಾಗ ನಿನಗೆ ರೆಕ್ಕೆ ಬರುತ್ತೆ ಅಂತ ಆ ಮುನಿ ಹೇಳಿದಂತೆ ಆ ರಾಮನ ಕಥೆಗಳನ್ನು ಕೇಳಿದ ಕೂಡಲೇ ಈ ಜಟಾಯುವಿಗೆ, ಸಂಪಾತಿಗೆ ರೆಕ್ಕೆಗಳು ಬಂದ್ಬಿಟ್ಟು. ಮತ್ತೆ ಮೇಲಾಗಿ ಅವರು ಹೇಳಿದರು, ಜಟಾಯುವಿನ ಮರಣದ ಬಗ್ಗೆ ಹೇಳಿದರು, ಅದೆಲ್ಲ ಕೇಳಿಸ್ಕೊಂಡ. ಜಟಾಯು ಸತ್ತು ಹೋದ ವಿಚಾರ ಇವ್ರಿಗೆ ಗೊತ್ತಿದೆ ಅಂತಾಯಿತು. ತನ್ನ ಸಹೋದರ ಸತ್ತು ಹೋಗಿರತಕ್ಕಂಥ ವಿಚಾರ ಇವರಿಂದ ಕೇಳಿಸಿಕೊಂಡ. ಆ ಕಪಿವೀರರಿಗೆ ಹೇಳ್ತಾನೆ, ಎಲ್ಲಿದ್ದಾಳೆ ಸೀತೆ ಅಂದರೆ
ಆ ಸೀತಾಕೃತಿಯನ್ನು ಸ್ವತಃ ಕಂಡು ಬಂದವ ಅವ ಹೇಳ್ತಾನೆ ಸುಪಾರ್ಶ್ವ ಹೇಳಿದ ಹಾಗೆ ಆ ರಾವಣ ಹೋದ ಮಾರ್ಗ ಅದನ್ನು ವಾನರಿಗೆ ತಿಳಿಸಿ ಸ್ವತಃ ಸೀತಾಕೃತಿಯನ್ನು ಕಂಡು ಸೀತೆ ಅಶೋಕವನದಲ್ಲಿ ಕುಳಿತಿದ್ದಾಳೆ ಎಂಬ ವಿಚಾರವನ್ನು ಆ ಕಪಿಗಳಿಗೆ ಹೇಳ್ತಾನೆ. ಸುಪಾರ್ಶ್ವನಿಗೆ ಹೇಗೆ ಗೊತ್ತು ಅಂದರೆ, ಸುಪಾರ್ಶ್ವ ಸಂಪಾತಿಯ ಮಗ. ಸಂಪಾತಿಗೆ ರೆಕ್ಕೆ ಕಡಿದು ಹೋಗಿದೆ, ಹಾರಾಡಲಿಕ್ಕೆ ಆಗಲ್ಲ. ಸಂಪಾತಿಗೆ ಆಹಾರವನ್ನು ತಂದುಕೊಡ್ಲಿಕ್ಕೆ ಸುಪಾರ್ಶ್ವ ಪ್ರತಿನಿತ್ಯ ಹಾರಾಡಿಕೊಂಡು ಹೋಗಿ ತರ್ತಾ ಇದ್ದ. ಮಾಂಸವನ್ನು ತರಲಿಕ್ಕೆ ಹೋಗಿದ್ದಾಗ ಈ ಸೀತೆಯನ್ನು ರಾವಣ ಕದ್ದೊಯ್ತಾ ಇರೋದನ್ನು ನೋಡಿದ್ದ. ಅದನ್ನು ಸಂಪಾತಿಗೆ ಹೇಳಿದ್ದ. ಸಂಪಾತಿ ಈಗ ಆ ರಾಮನ ಕಥಾಶ್ರವಣದಿಂದ ರೆಕ್ಕೆಗಳನ್ನು ಮಾತ್ರ ಅಲ್ಲ, ನವತಾರುಣ್ಯವನ್ನು ಬಲವನ್ನು ಪಡೆದ. ತಕ್ಷಣ ಮೇಲೆ ಹಾರಿದ, ಲಂಕೆಯ ಕಡೆಗೆ ದೃಷ್ಟಿ ಹಾಯಿಸಿದ. 100 ಯೋಜನ ದೂರದ ಲಂಕೆ, ಅದರಲ್ಲಿ ಅಶೋಕವನ, ಅದರಲ್ಲಿ ಸೀತಾಕೃತಿ, ಇವೆಲ್ಲವನ್ನು ಕೂಡ ತನ್ನ ಹದ್ದಿನ ಕಣ್ಣು ಅಂತ ಹೇಳ್ತಾರಲ್ಲ, ಹದ್ದಿನ ಕಣ್ಣಿಂದ ನೋಡಿದ. 100 ಯೋಜನದ ದೂರದಲ್ಲಿರ್ತಕ್ಕಂತಹ ಲಂಕೆ, ಅಲ್ಲಿ ಅಶೋಕವನದಲ್ಲಿ ಸೀತೆ ಇರುವುದನ್ನು ಸಂಪಾತಿ ರಾಮನ ಕಥೆಯ ಶ್ರವಣದಿಂದ ಅವನಿಗೆ ರೆಕ್ಕೆ ಬಂದದ್ದು. ರೆಕ್ಕೆ ಇಲ್ಲದೆ ಹಾರಾಡಲಿಕ್ಕೆ ಆಗೋದಿಲ್ಲ ಅಂತ ಸಾಯಲಿಕ್ಕೆ ಹೊರಟಿರ್ತಕ್ಕಂತಹ ಸಂಪಾತಿ ರಾಮನ ಕಥೆಯನ್ನು ಕೇಳಿ ಮತ್ತೆ ಮರು ಜೀವನ ಪಡೆದ, ಅವನು ನವತಾರುಣ್ಯವನ್ನು ಪಡೆದ. ಆದ್ದರಿಂದ ರಾಮನ ಕಥೆಯನ್ನು ಕೇಳ್ತಾ ಇರಬೇಕು. ರಾಮನ ಕಥೆಯನ್ನು ಕೇಳಿದರೆ ಸಹಸ್ರನಾಮ ತತ್ತುಲ್ಯಂ, ರಾಮನಾಮ ವರಾನನೆ ಎಂಬುದಾಗಿ ಏನು ರುದ್ರದೇವರು ಪಾರ್ವತಿ ಹೇಳ್ತಾರಲ್ಲ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ. ರಾಮನಾಮ ಸ್ಮರಣೆ ಮಾಡಿದರೆ, ರಾಮನಾಮ ಶ್ರವಣ ಮಾಡಿದರೆ ಅಷ್ಟು ಪುಣ್ಯ. ಅಂತಹ ರಾಮನ ಕಥೆಯನ್ನು ಕೇಳಿದಾಕ್ಷಣ ಸಂಪಾತಿಗೆ ರೆಕ್ಕೆ ಬರೋದು ಮಾತ್ರ ಅಲ್ಲ, ನವತಾರುಣ್ಯ ಬಲ ಬರಬೇಕಾದರೆ ಹಾಗಾದರೆ ರಾಮಕಥಾ ಶ್ರವಣದಲ್ಲಿ ಎಂತಹ ಶಕ್ತಿ ಇದೆ ಅದನ್ನು ನಾವು ಅರ್ಥಕೊಳ್ಬೇಕು. ಅಂತಹ ರಾಮಕಥಾ ಶ್ರವಣದಿಂದ ರೆಕ್ಕೆಗಳನ್ನು ಕಳ್ಕೊಂಡಂತಹ ಸಂಪಾತಿ ಮತ್ತೆ ಹಾರಾಡಿ ನವತಾರುಣ್ಯದಿಂದ ತುಂಬ ಮೇಲಕ್ಕೆ ಹಾರಿ ಲಂಕೆಯ ಕಡೆಗೆ ದೃಷ್ಟಿ ಹಾಯಿಸಿದ. 100 ಯೋಜನ ದೂರದ ಲಂಕೆಯನ್ನು ಕಂಡ, ಅದರಲ್ಲಿ ಅಶೋಕವನವನ್ನು ಕಂಡ, ಅಲ್ಲಿ ಸೀತಾಕೃತಿ, ಇವೆಲ್ಲವನ್ನು ತನ್ನ ಹದ್ದಿನ ಕಣ್ಣಿನಿಂದ ಕಂಡು ಹೇಳಿದ ಆ ಕಪಿವರರಿಗೆ. ಆದರೆ ಅವನಿಗೆ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆ? ಲಂಕೆ ಅಭೇದ್ಯ ಆದ್ದರಿಂದ ಅಲ್ಲಿ ಸಂಪಾತಿಗೆ ಹಾರಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಲಂಕೆಯಲ್ಲಿ ಸೀತೆ ಇದ್ದಾಳೆ ಅಂತ ಗೊತ್ತಾಯಿತು. ಅಲ್ಲಿಗೆ ಹೋಗೋ ಬಗೆ ಹೇಗೆ? ಲಂಕೆಗೆ ಹಾರುವವರು ಯಾರು? ಯಾರು ಹೋಗೋದು? ಯಾರು ಹಾರೋದು? ಇಷ್ಟು 100 ಯೋಜನ ವಿಸ್ತಾರದ ಸಮುದ್ರವನ್ನು ಹಾರಿ ಯಾರು ಲಂಕೆಗೆ ಹೋಗೋದು? ಎಲ್ಲರೂ ಹೇಳಿಕೊಂಡ್ರು. ನೀಲ, ಮೈಂದ, ವಿವಿಧ, ತಾರ, ಅವ್ರು ಯಾರೂ ಕೂಡ 80 ಯೋಜನಕ್ಕಿಂತ ಆಚೆ ಹಾರಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಇನ್ನೊಂದು 10 ಯೋಜನೆ ಹೆಚ್ಚು ಹಾರುವುದು ಅಂದರೆ ಜಾಂಬವಂತ ಹಾರಬಹುದು ಅಷ್ಟೇ. ನೀಲ, ಮೈಂದ, ವಿವಿಧ, ತಾರ ಇವರೆಲ್ಲ ಹಾರುವುದಿದ್ದರೆ 80 ಯೋಜನ ಅಷ್ಟೇ ಹಾರಬಹುದು. ಅದಕ್ಕಿಂತ ಹೆಚ್ಚು ಅವರಿಗೆ ಹಾರಲಿಕ್ಕೆ ಆಗೋದಿಲ್ಲ. ಇನ್ನೂ 10 ಯೋಜನ ಹೆಚ್ಚು ಹಾರುವ ಬಲ ತನ್ನದು ಅಂತ ಜಾಂಬವಂತ ಹೇಳ್ಕೊಳ್ತಾನೆ. 90 ಯೋಜನ ಹಾರಬಲ್ಲವ ಜಾಂಬವಂತ. ಗಜ ಅನ್ನುವ 10 ಯೋಜನ ಹಾರಬಹುದು. ಗವಾಕ್ಷ 20 ಯೋಜನ, ಶರಭ 30 ಯೋಜನ, ಋಷಭ 40 ಯೋಜನ, ಗಂಧಮಾದನ 50 ಯೋಜನ, ಮೈಂದ 60 ಯೋಜನ, ವಿವಿಧ 70 ಯೋಜನ, ತಾರ 80 ಯೋಜನ. ಮುಗಿತು ಅಲ್ಲಿಗೆ. ಒಂದೇ ನೆಗೆತಕ್ಕೆ ಇಷ್ಟು ಹಾರಬಲ್ಲರು. ಇದಕ್ಕಿಂತ ಹೆಚ್ಚು ಯಾರಿಗೂ ಹಾರಲಿಕ್ಕೆ ಆಗುವುದಿಲ್ಲ. ಜಾಂಬವಂತ ನಾನು ಹಾರಬಹುದಿತ್ತು, ವಾಮನ 3 ಹೆಜ್ಜೆಗಳಿಂದ ಬಲಿಯಿಂದ ಲೋಕಗಳನ್ನು ಅಳೆದ್ನಲ್ಲ, ಆಗ ಆ ಒಂದು ಖುಷಿಯಲ್ಲಿ ಘೋಷಣೆ ಮಾಡ್ತಾ
3 ಲೋಕಗಳನ್ನು 21 ಬಾರಿ ನಾನು ಸುತ್ತಿದೆ. ಆಗ ನನ್ನ ಮೊಣಕಾಲು ಮೇರು ಪರ್ವತಕ್ಕೆ ಬಡಿತು. ಆ ಮೇರು ಪರ್ವತದ ಪೆಟ್ಟಿನಿಂದಾಗಿ ನನಗೆ ಸ್ವಲ್ಪ ಮಂಡಿ ನೋವು. ಆದ್ದರಿಂದ ನನ್ನ ವೇಗ ಈಗ ಹಿಂದಿನಷ್ಟಿಲ್ಲ. ಹಿಂದೆ ನಾನು 96 ಯೋಜನೆ ಹಾರಬಲ್ಲವನಾಗಿದ್ದೆ. ಆಗ ಅಂಗದ ಹೇಳ್ತಾನೆ, ಇದಕ್ಕಿಂತ ಹೆಚ್ಚು ಯೋಜನ, ಇದಕ್ಕಿಂತ 10 ಯೋಜನ ಹೆಚ್ಚು ಹಾರಬೇಕು. ನಾನು ಹಾರಬಲ್ಲೆ, ಮುಂದೆ ಮಾಡಬೇಕಾದ್ದೇನು ಅದು ನನಗೆ ಗೊತ್ತಿಲ್ಲ ಅಂತ. 100 ಯೋಜನ ವಿಸ್ತಾರ ನಾನು ಹಾರಬಹುದು. ಆಮೇಲೆ ಅಲ್ಲಿ ಹಾರಿ ಮುಂದೆ ಏನು ಮಾಡಬೇಕು? 100 ಯೋಜನ ಸಮುದ್ರವನ್ನು ಹಾರಿ ಬರುವ ವಿಷಯದಲ್ಲಿ ಈ ಕಪಿಗಳ ಸಾಮರ್ಥ್ಯ ಅಲ್ಪ ಸ್ವಲ್ಪ. ಇನ್ನು ಬರೀ ಲಂಕಿ ಹೋದ್ರೆ ಆಯಿತಾ? ಅಲ್ಲಿ ಶತ್ರುವಾಗಿರತಕ್ಕಂತಹ ರಾವಣನ ಬಲ ಎಂಥದ್ದು, ಲಂಕಿ ಎಷ್ಟು ದುರ್ಗಮವಾಗಿದೆ, ಅದನ್ನೆಲ್ಲ ಆಲೋಚನೆ ಮಾಡಿ ಜಾಂಬವಂತ ಹೇಳ್ತಾನೆ, 100 ಯೋಜನ ಸಮುದ್ರ ಹಾರಿದರೆ ಸಾಲದು, ಲಂಕೆ ಬಹಳ ದುರ್ಗಮವಾಗಿರುವಂಥದ್ದು. ಆ ದುರ್ಗಮವಾಗಿರತಕ್ಕಂತಹ ಲಂಕೆಯನ್ನು ಪ್ರವೇಶ ಮಾಡಬೇಕು, ರಾವಣನ ಸೈನ್ಯ ಬಲವನ್ನು ಅಳಿಬೇಕು, ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕಬೇಕು, ಅವಳನ್ನು ಕಂಡು ಹಿಂತಿರುಗಿ ಬರಬೇಕು. ಲಂಕೆಗೆ ಹಾರುವ ಅಂಶ ಇಷ್ಟೇ ಅಲ್ಲ, ಬರೀ ಹಾರಿದರೆ ಸಾಲದು. ಅಂಗದನೇನು ಹಾರಬಲ್ಲ, ಆದರೆ ಅವನಿಗೆ ಈ ಎಲ್ಲ ಕೆಲಸಗಳನ್ನು ಅವನಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾನೆ, ಜಾಂಬವಂತ ಹೇಳ್ತಾನೆ, ಇದು ಒಬ್ಬನಿಂದ ಮಾತ್ರ ಸಾಧ್ಯ. ಹನುಮಂತ ಅಪರಿಮಿತವಾಗಿರತಕ್ಕಂತಹ ಬಲವುಳ್ಳವ. ನೀನೊಬ್ಬನೇ ಈ ಕಾರ್ಯದಲ್ಲಿ ಅತ್ಯಂತ ಸಮರ್ಥ. ಆದ್ದರಿಂದ ಇದು ಮಾಡಬೇಕು. ನೀನು ಈ ಕಾರ್ಯವನ್ನು ಮಾಡುವ ಮೂಲಕವಾಗಿ ಎಲ್ಲ ಕಪಿಗಳನ್ನು ಸಂರಕ್ಷಣೆ ಮಾಡಬೇಕು. ಸೀತಾನ್ವೇಷಣೆ ಆಗದೆ ಹೋದರೆ ಸುಗ್ರೀವ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಎಲ್ಲ ಕಪಿಗಳ ರಕ್ಷಣೆ ಆಗಬೇಕು, ರಾಮನ ಕಾರ್ಯ ಆಗಬೇಕು ಅಂತಾದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಎಂಬುದಾಗಿ. ಕಪಿಗಳಿಗೆಲ್ಲ ಭಾರಿ ಅಹಂಕಾರ ಇತ್ತು, ನಾನು ಬಹಳ ವೀರ ಅಂತ. ಆ ಶಕ್ತಿ ಹನುಮಂತ ಮೊದಲೇ ಹೇಳ್ಬೋದಿತ್ತು, ನಾನೇ ಹಾರ್ತೀನಿ ಅಂತ. ಇವೆಲ್ಲ ಹೇಳ್ಕೊಳ್ಳಿ. ಎಲ್ಲರೂ ಹಾರಿದ್ದೇ ಹೊರತು, ಹಾರಾಡಿದ್ದೇ ಹೊರತು ಯಾರೂ ಹಾರಲಿಕ್ಕೆ ಆಲೋಚನೆ ಮಾಡಲಿಲ್ಲ. ರಾಮ ಕಾರ್ಯವನ್ನು ಮಾಡಬೇಕು ಅಂತ ಆಸೆ ಇದೆ ಹನುಮಂತನಿಗೆ. ಆದರೆ ಇವರೆಲ್ಲ ಭಾರಿ ಅಹಂಕಾರಿಗಳಿದ್ದಾರಲ್ಲ, ನೋಡು ಇವರು ಸಾಮರ್ಥ್ಯ ಅಲ್ಲ ಎಷ್ಟೆಷ್ಟು ಅಂತ ನೋಡ ಅಂತ ಹನುಮಂತ ಕಾಯ್ತಾ ಇದ್ದ. ಕೊನೆಗೆ ಈ ಕಾರ್ಯ ರಾಮಂತನಿಂದಲೇ ಸಾಧ್ಯ, ಇನ್ಯಾರಿಂದಲೂ ಕೂಡ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಹನುಮಾನೇಕಃ ಸಮರ್ಥಃ ನಪರೋಸ್ತಿ ಕಶ್ಚಿತ್. ಈ ಕಾರ್ಯ ಹನುಮಂತನೊಬ್ಬನಿಂದಲೇ ಸಾಧ್ಯ, ಇನ್ಯಾರಿಗೂ ಈ ಕಾರ್ಯ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಹನುಮಂತನಿಗೆ ಸ್ವಲ್ಪ ಅನುಕೂಲ ಆಯಿತು ಈ ಮಾತು. ಎಲ್ಲ ಕಪಿಗಳ ಅಶಕ್ತಿಯನ್ನು, ಅಸಾಮರ್ಥ್ಯವನ್ನು ಹೇಳಿ ಈ ಕಾರ್ಯವನ್ನು ಹನುಮಂತನಿಗೆ ಜಾಂಬವಂತ ಒಪ್ಪಿಸಿಕೊಟ್ಟಿದ್ದಾನೆ. ಆದ್ದರಿಂದ ಹನುಮಂತ ಎಲ್ಲ ಕಪಿಗಳಿಗೂ ಧೈರ್ಯ ಹೇಳಿ ನಾನು ಕಾರ್ಯ ಸಾಧಿಸುವುದಾಗಿ ಅಂತ ಆಶ್ವಾಸನೆ ನೀಡಿದ್ದಾನೆ. ಎಲ್ಲ ಕಪಿಗಳು ಖುಷಿಯಾಯಿತು. ಹನುಮಂತನನ್ನು ಅವರೆಲ್ಲ ಹೂವಿನ ಹಾರವನ್ನು ಹಾಕಿ ಅಲಂಕಾರ ಮಾಡಿ ಜಯಕಾರ ಹಾಕ್ತಾ ಇದ್ದಾರೆ. ಹನುಮಂತ ಈ ಕಾರ್ಯವನ್ನು ತಾನು ನಡೆಸಬೇಕು ಅಂಥೇಳಿ ಮಹೇಂದ್ರ ಪರ್ವತದ ತುದಿಯನ್ನೇರಿದ್ದಾನೆ. ತನ್ನ ದೇಹದ ಪರಿಮಾಣವನ್ನು ಬೆಟ್ಟದಷ್ಟು ಹೆಚ್ಚಿಸಿಕೊಂಡು ನಿಂತ್ಕೊಂಡಿದ್ದಾನೆ. ಅದು ಸಾಧ್ಯ ಅವನಿಗೆ. ಅಣಿಮಾ ಮಹಿಮಾಚೈವ ಗರಿಮಾ ಲಗಿಮಾತತ, ಆ ಒಂದು ಶಕ್ತಿ ಇದೆ ಅವನಿಗೆ. ಹಾಗಾಗಿ ಜಾಂಬವಂತನ ಮಾತಿನಂತೆ, ಸಂಪಾತಿಯ ಮಾತಿನಂತೆ 100 ಯೋಜನದ ಸಾಗರದಾಚೆ ರಾವಣನ ಆ ಒಂದು ಅಶೋಕವನದಲ್ಲಿ ಸೀತೆ ಇದ್ದಂತಹ ಸುದ್ದಿ ತಿಳಿಯಿತು. ಹೋಗುವುದು ಹೇಗೆ? ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಕೊನೆಗೆ ಹನುಮಂತ ಒಪ್ಪಿಕೊಂಡಿದ್ದಾನೆ. ಒಪ್ಪಿಕೊಂಡಿದ್ದರಿಂದಾಗಿ ಎಲ್ಲರಿಗೂ ಖುಷಿಯಾಗಿದೆ. ತ್ವಮೇಕ ಏವಾತ್ರ ಪರಂ ಸಮರ್ಥಃ ಕುರುಶ್ವ ಚೈತತಿ ಹೇಳಿದ ಹನುಮಂತ, ನೀನೊಬ್ಬನೇ ಈ ಕಾರ್ಯದಲ್ಲಿ ಅತ್ಯಂತ ಸಮರ್ಥ. ಭಗವತ್ ಕಾರ್ಯವನ್ನು ಸಾಧಿಸಿ ಈ ವಾನರನ್ನೆಲ್ಲ ಕಾಪಾಡವು. ಅದನ್ನೇ ಹೇಳಿದ್ದು
ರಾಮ ಕಾರ್ಯ ಧುರಂಧರ ಅಂತ ಹೇಳಿದ್ದು. ಅದನ್ನೇ ವಾದಿರಾಜರು ಹೇಳಿದ್ದು. ಹನುಮಾನಿತಿ ವಿಖ್ಯಾತ ರಾಮ ಕಾರ್ಯ ಧುರಂಧರ. ಹನುಮಂತನೊಬ್ಬನೇ ರಾಮನ ಕಾರ್ಯವನ್ನು ಮಾಡುವುದರಲ್ಲಿ ಧುರಂಧರ, ಅದರಿಂದ ನೀನೇ ಸಮರ್ಥ ಎಂಬುದಾಗಿ ಜಾಂಬವಂತ ಹೇಳ್ತಾನೆ. ಹೀಗೆ ಮಹೇಂದ್ರ ಪರ್ವತದ ಮೇಲಿನಿಂದ ಆ ಪರ್ವತವನ್ನು ಒತ್ತಿ ಮುಗಿಲಿಗೆ ಜಿಗಿದು ಹನುಮಂತ ಹಾರ್ತಾನೆ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ಶರಧಿಯನು ನೆರೆ ದಾಟಿ ಅಂತ. ಆ ಸಮುದ್ರವನ್ನು ದಾಟಿ ಹನುಮಂತ ಹೊರಡ್ತಾ ಇದ್ದಾನೆ. ಹೊರಡುವಾಗ ಹನುಮಂತರಿಗೆ ನಾನಾ ವಿಘ್ನಗಳು. ಅದು ಯಾವತ್ತೂ ಹಾಗೆ. ಒಳ್ಳೆ ಕೆಲಸ ಮಾಡೋದು ಅಂದರೆ ಅದಕ್ಕೆ ಅಡ್ಡಿ ಜಾಸ್ತಿ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಹೇಳ್ತಾರೆ ನೋಡಿ. ಒಬ್ಬ ಸಾಧಕ ಅವ ಸಾಧನೆ ಮಾಡಬೇಕಾದ್ರೆ 3 ವಿಘ್ನ ಮುಖ್ಯವಾಗಿ: ಹೊನ್ನು, ಹೆಣ್ಣು, ಮಣ್ಣು. ಈ 3 ಮಹತ್ತರವಾಗಿರತಕ್ಕಂತಹ ವಿಘ್ನ. ಅಂತಹ 3 ವಿಘ್ನಗಳು ಬರ್ತವೆ. ಏನೇ ವಿಘ್ನ ಬರಲಿ, ಸಾಧನಾ ಮಾರ್ಗದಲ್ಲಿ ಮುಂದುವರಿತಕ್ಕಂತಹ ಸಾಧಕನಿಗೆ ತನ್ನಿಂದವರಲ್ಲೇ ಅಡ್ಡಿ ಬರ್ಬೋದು, ಅಥವಾ ಕೆಲವರು ಅದನ್ನು ಮಾಡದಂತೆ ಸಲಹೆ ಕೊಡ್ಬೋದು. ಆದರೆ ಸಾಧಕ ಗುರಿ ಮುಟ್ಟುವವರೆಗೆ ವಿಶ್ರಮಿಸಬಾರದು. ಆ ರೀತಿಯಲ್ಲಿ ಹನುಮಂತ ಸೀತೆಯನ್ನು ಅನ್ವೇಷಣೆ ಮಾಡುವ ಕಾರ್ಯದಲ್ಲಿ ಉದ್ಯುಕ್ತನಾಗಿ ಸಮುದ್ರವನ್ನು ಹಾರ್ತಾ ಇದ್ದಾನೆ. ಸಮುದ್ರವನ್ನು ದಾಟಿ ಮುಂದೆ ಅಶೋಕವನದಲ್ಲಿ ಸೀತೆಯನ್ನು ಕಾಣ್ತಾನೆ. ಆ ವಿಚಾರವನ್ನು ನಾವು ಮುಂದಿನ ಉಪನ್ಯಾಸ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣವಸ್ತು. ಧನ್ಯವಾದಗಳು.